ಕ್ರಿಶ್ಚಿಯನ್ ಆಗಿ ಕನ್ವರ್ಟ್ ಆದ್ವಿ. ಹಾಯ್ ಫ್ರೆಂಡ್ಸ್, ನಮಸ್ಕಾರ ಎಲ್ಲರಿಗೂ. ಇವತ್ತು ನಾವು ಒಂದು ಕಡೆ ಟ್ರಿಪ್ಪಿಗೆ ಬಂದಿದ್ದೀವಿ ಆ್ಯಕ್ಚುಲಿ. ಸೊ ಇದು ತುಂಬ ಫೇಮಸ್ ಪ್ಲೇಸು. ಆ್ಯಕ್ಚುಲಿ ನಾನು ಈ ವಿಡಿಯೋದಲ್ಲಿ ಆ ಪ್ಲೇಸನ್ನು ಹೇಳ್ತಾ ಇಲ್ಲ. ಸೊ ನಿಮಗೇನಾದರೂ ಗೊತ್ತಿದ್ದರೆ ಕಮೆಂಟ್ ಮಾಡಿ. ಬಟ್ ಇಲ್ಲಿ ಒಂದು ಚರ್ಚ್ ಇದೆ. ಆ ಚರ್ಚ್ ತುಂಬ ಚೆನ್ನಾಗಿ ಅನ್ನಿಸ್ತು ನಮಗೆ. ಸೊ ಹಾಗಾಗಿ ಈ ಚರ್ಚನ್ನು ಒಂದು ಸತಿ ಅಂದರೆ ನಾವು ಟ್ರಿಪ್ಪಿಗೆ ಅಂತ ಬಂದು ಸ್ಟೇ ಮಾಡಿದ್ವಿ. ಅಲ್ಲಿ ಸ್ಟೇ ಮಾಡಿರೋದು ಎದುರುಗಡೆನೇ, ಆ ಬಾಲ್ಕನಿ ಎದುರುಗಡೆನೇ ಇದು ಚರ್ಚ್ ಇದೆ. ಸೊ ಹಾಗಾಗಿ ನಾವು ಅದನ್ನು ನೋಡಬೇಕು ಅಂತಲೇ ಹೋಗಿದ್ವಿ. ತುಂಬ ಚೆನ್ನಾಗಿದೆ ಈ ಚರ್ಚು, ತುಂಬ ಚೆನ್ನಾಗಿ ಅನ್ನಿಸ್ತು. ಅದಕ್ಕಾಗಿ ಜಸ್ಟ್ ಒಂದು ವಿಡಿಯೋ ತೆಗಿಬೇಕು ಅಂಥೇಳಿ ತೆಗೆದಿದ್ದೀನಿ. ಬಟ್ ಇದು ಯಾವ ಪ್ಲೇಸು ಏನು ಅಂಥೇಳಿ ನಾನು ಇದರಲ್ಲಿ ಹೇಳ್ತಾ ಇಲ್ಲ. ನಿಮಗೇನಾದರೂ ಗೊತ್ತಾದರೆ ನೋಡಿದರೆ ಕಮೆಂಟ್ ಮಾಡಿ. ಇದ್ರ ಪ್ಲೇಸ್ ನೇಮು ಯಾಕೆ ಹೇಳ್ತಿಲ್ಲ ಅಂದರೆ, ಇನ್ನೊಂದು 2-3 ದಿನದಲ್ಲಿ ಈ ಪ್ಲೇಸು ಯಾವುದಂತ ನಾನು ಹೇಳ್ತೀನಿ ಖಂಡಿತ ವಿಡಿಯೋ ಮುಖಾಂತರ. ಮತ್ತು ನಿಮಗೆ ತಿಳಿಸ್ತೀನಿ ಯಾವ ಪ್ಲೇಸ್ ಇದು ಚರ್ಚ್ ಅಂತೇಳಿ ಅಂದ್ಬಿಟ್ಟು. ಸೊ ಜಸ್ಟ್ ಈ ವಿಡಿಯೋದಲ್ಲಿ ಚರ್ಚ್ ಹೇಗೆ ಅನ್ನಿಸ್ತು ಅಂತ ನೋಡಿ. ಮತ್ತು ಯಾವ ಪ್ಲೇಸ್ ಅಂತ ನಿಮಗೇನಾದರೂ ಗೊತ್ತಾದರೆ ಖಂಡಿತ ಕಮೆಂಟ್ ಮಾಡಿ. ಅದು ನಾವು ಸ್ಟಾರ್ಟಿಂಗ್ ವಿಡಿಯೋ ಹಾಕಿದ್ದು ಇದು ಕ್ರಿಶ್ಚಿಯನ್ ಆಗಿ ಕನ್ವರ್ಟ್ ಆಗಿದೆ ಅಂತ ಜಸ್ಟ್ ಕಾಮಿಡಿ ಪರ್ಪಸ್ಗೆ ಹಾಕಿರೋದು, ನಾಟ್ ಸೀರಿಯಸ್ಲಿ. ಓಕೆನಾ? ಆ್ಯಕ್ಚುಲಿ ಈ ಥರ ಚರ್ಚು ನಾನು ಬೆಂಗಳೂರಲ್ಲಿ ಬಂದು ನೋಡಿದ್ದೆ, ಶಾಂತಿನಗರಲ್ಲಿ. ಸೊ ಅದು ಬಿಟ್ಟರೆ ಮತ್ತೆಲ್ಲಿ ನೋಡಿರಲಿಲ್ಲ. ಮತ್ತು ಈ ಪ್ಲೇಸಲ್ಲಿ ನೋಡಿದ್ವಿ. ತುಂಬ ಚೆನ್ನಾಗಿತ್ತು ಒಳಗಡೆ. ಅಂದರೆ ನಮಗೆ ಇಲ್ಲಿ ಒಂದು ದೇವಸ್ಥಾನಕ್ಕೆ ಹೋಗಲಿಕ್ಕಿತ್ತು, ಸುಮ್ಮನೆ ಯುಗಾದಿ ಸಲುವಾಗಿ. ಅದಕ್ಕೆ ಇಲ್ಲೆಲ್ಲಿ ದೇವಸ್ಥಾನ ಇರಲಿಲ್ಲ ಹತ್ತಿರದಲ್ಲಿ. ಸೊ ನಾವಿರೋ ಕಡೆ ಇದ್ದ ರೂಮ್ ಕಡೆ ಇದು ಚರ್ಚ್ ಹತ್ತಿರ ಇತ್ತು. ತುಂಬ ಚೆನ್ನಾಗಿ ಕೂಡ ಇತ್ತು. ಅದಕ್ಕೆ ಒಂದು ಸತಿ ವಿಸಿಟ್ ಕೊಡೋಣ ಅಂತ ಹೋದ್ವಿ. ಇಲ್ಲಿ ಒಳಗಡೆ ಎಲ್ಲ ತುಂಬ ಚೆನ್ನಾಗಿತ್ತು, ಇಷ್ಟ ಆಯಿತು. ನೋಡಿ ಇಲ್ಲಿದೆ ಅಲ್ಲ, ಇದು ತುಂಬ ಚೆನ್ನಾಗಿ ಅನ್ನಿಸ್ತು ನನಗೆ. ಸೊ ಇದನ್ನು ನೋಡಿಬಿಟ್ಟೇ ಒಂದು ವಿಡಿಯೋ ತಗೊಳ್ಳೋಣ ಅನ್ನಿಸ್ತು, ಅದಕ್ಕೆ ತೆಗೆದಿದ್ದೀನಿ. ತುಂಬ ಚೆನ್ನಾಗಿದೆ, ಒಳಗಡೆ ಕೂಡ ತುಂಬ ಚೆನ್ನಾಗಿದೆ. ಬಟ್ ಇದ್ರ ಒಳಗಡೆ ಹೋಗ್ಲಿಕ್ಕೆ ಅಲಾವ್ ಇಲ್ಲ, ಹಾಗೆ ಹೊರಗಡೆಯಿಂದನೇ ತೆಗೆದಿದ್ದು.
ಮತ್ತು ಇಲ್ಲಿ ಒಂದು ಬ್ರಿಡ್ಜ್ ಇದೆ. ಸೊ ಇದನ್ನು ಬ್ರಿಡ್ಜು 1944 ಇದನ್ನು ಕನ್ಸ್ಟ್ರಕ್ಟ್ ಮಾಡಿದ್ದಾರೆ ನೋಡಿ. ತುಂಬ ಹಳೆ ಬ್ರಿಡ್ಜು. ಸೊ ಇನ್ನೂ ಅಷ್ಟು ಚೆನ್ನಾಗಿದೆ ನೋಡಿ. ಇಷ್ಟು ವರ್ಷ ಆದ್ರೂ ಏನೂ ಆಗಿಲ್ಲ ಅದಕ್ಕೆ, ತುಂಬ ಚೆನ್ನಾಗಿದೆ. ಸೊ ಇದಾಗಿತ್ತು ಫ್ರೆಂಡ್ಸ್ ಇವತ್ತಿನ ವ್ಲಾಗು. ಜಸ್ಟ್ ಪ್ಲೇಸ್ ನೇಮ್ ಸಸ್ಪೆನ್ಸ್ ಇಟ್ಟಿದ್ದೀನಿ, ಅದನ್ನು ನೆಕ್ಸ್ಟ್ ವಿಡಿಯೋದಲ್ಲಿ ತಿಳಿಸ್ತೀನಿ. ಥ್ಯಾಂಕ್ ಯು ಫಾರ್ ವಾಚಿಂಗ್. ಬಾಯ್ ಬಾಯ್. ಈ ವಿಡಿಯೋ ಇಷ್ಟ ಆದರೆ ನೀವು ಲೈಕ್ ಮಾಡಿ, ಕಮೆಂಟ್ ಮಾಡಿ.